ಸೊ ತೀರ್ಥರೂಪ ತಂದೆಯವರಿಗೆ ಸತ್ಯ ಗೊತ್ತಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ. ಈಗ ಬರೀ ನಮ್ಮಿಬ್ಬರನ್ನಷ್ಟೇ ದ್ವೇಷಿಸ್ತಾ ಇದ್ದಾನೆ. ಎರಡು ಕಥೆಯಲ್ಲಿ ಈ ಕತೆ ನನಗೆ ತುಂಬಾ ಇಷ್ಟ, ಆಪ್ಟ್ ಅಂತ ಅನಿಸ್ತು. ಬಟ್ ನಮ್ಮ ಚಿತ್ರ ಇವತ್ತಿನ ಪ್ರೆಸೆಂಟ್ ಟ್ರೆಂಡ್ ಇಂದ ಹಿಡಿದು ಥ್ರೂ ಔಟ್ 90s ಅಲ್ಲಿ ಏನ್ ನಡೀತಿತ್ತು ಅಲ್ಲಿ ಕರ್ಕೊಂಡು ಹೋಗುತ್ತೆ. ನಮ್ಮ ಅಜ್ಜಿ ನಿಮ್ ಬಿಗ್ ಫ್ಯಾನ್. ಒಳ್ಳೆ ಬಾಂಬ್. ಸೊ ನೀವು ಯಾವ ಪತ್ರ ಬರ್ದಿದ್ರಿ? ನನಗೆ ನಿನ್ ತಾಯಿಯಾಗಿ ಪಾಸ್ ಆದ್ರೆ ಸಾಕು. ಸೊ ತಾಯಿಗೆ ಅನ್ನೋದೇ ಈಗ ಚೂಸ್ ಮಾಡ್ತಾ ಇದ್ದೆ. ನಿಮ್ಮ ಒಂದು ಅಪ್ಪನ ನೆನೆಸ್ಕೊಳ್ಳೋ ತರದಾದ್ರೆ ನಿಮ್ಮ ಜೀವನದಲ್ಲಿ ಅವರ ರೋಲ್ ಹೇಗೆ? ನನ್ನ ಜೀವನ ಪೂರ್ತಿ ಕತ್ಲಾಗಿ ಆವರಿಸ್ಕೊಂಡ್ ಬಂದ್ಬಿಟ್ಟಲ್ಲ. ಆ ತರ ಒಂದು ಗೈಡ್ಲೈನ್ಸ್ ನಾನು ಮಿಸ್ ಮಾಡ್ಕೊಂಡೆ ಅಂತ ನಂಗೆ ಇವಾಗ ತುಂಬಾ ಅನ್ಸುತ್ತೆ. ಕಳೆದು ಹೋದವರು ಮತ್ತೆ ಸಿಗಬಹುದೇ? ಮುಖೇಶ್, ನೀನು ಎಷ್ಟು ಸಿನಿಮಾ ಮಾಡಿದ್ರು, ಎಷ್ಟು ಸೀರಿಯಲ್ ಮಾಡಿದ್ರು, ಮೋಸ್ಟ್ಲಿ ಈ ಮೂಮೆಂಟ್ ನಿಂಗೆ ಮತ್ತೆ ಸಿಗಲ್ವೇನೋ, ಇಲ್ಲಿ ನೀನು ಸಾಧಿಸ್ದಂಗೆ ಅಂತ ಹೇಳ್ಬಿಟ್ಟು ಅವಾರ್ಡ್ನ ನನಗೆ ಕೊಟ್ಟರು. ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಅವ್ರನ್ನೂ ಕರ್ಕೊಂಡೋಗಿ ಇನ್ನೆಷ್ಟು ಖುಷಿ ಪಡ್ತಿದ್ರೇನೋ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ವಿಶೇಷ ವ್ಯಕ್ತಿ ಒಬ್ಬರು ಇದ್ದಾರೆ. ಅಂದರೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿರುವಂಥ ಒಂದು ಪ್ರತಿಭೆ, ತುಂಬ ಭರವಸೆ ಇರುವಂಥ ಒಂದು ಪ್ರತಿಭೆ. ಸೊ ರೀಸೆಂಟ್ಲಿ ನಾನೊಂದಷ್ಟು ಅವ್ರನ್ನ ಕಿರುತೆರೆಯಲ್ಲಿ ನೋಡಿದ್ದೆ. ಬಟ್ ಅವ್ರ ಬಗ್ಗೆ ತಿಳ್ಕೊಂಡಾಗ ಮತ್ತು ಈ ಸಿನಿಮಾದ ಒಂದಷ್ಟು ಗ್ಲಿಮ್ಸ್ ನೋಡಿ ಆ ಡೈರೆಕ್ಟರ್ ಹತ್ರ ನಾನು ಈ ವಿಷಯನ ಪ್ರಸ್ತಾಪಿಸಿದಾಗ ಅವ್ರು ಒಂದಷ್ಟು ವಿಷಯ ಹೇಳಿದ್ರು. ತುಂಬ ಕ್ಯೂರಿಯಸ್ ಆಗಿ ಈ ವ್ಯಕ್ತಿತ್ವನ ಮಾತಾಡಿಸ್ಬೇಕು ಅಂತ ಹುಡ್ಕೊಂಡು ಬಂದಿದ್ದೀನಿ. ಸೊ ಈಗ ನನ್ನ ಜೊತೆಗೆ ತೀರ್ಥರೂಪ ತಂದೆಯವರಿಗೆ ನಾಯಕ ನಟ, ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿರುವಂತಹ ನಿಹಾರ್ ಮುಖೇಶ್ ಇದ್ದಾರೆ. ಹಾಯ್. ಹಾಯ್ ಸರ್. ಹಾಯ್ ಹಾಯ್. ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ಕನ್ನಡದವ್ರು ಅಂತಾನೆ ಗೊತ್ತಿರಲಿಲ್ಲ ನನಗೆ. ಅದೇ ಎಷ್ಟೊಂದು ಜನ ಹಂಗೆ ಅನ್ಕೋಬಿಟ್ಟಿದ್ರು, ತೆಲುಗುವರು ಅಂತ ಅನ್ಕೋಬಿಟ್ಟಿದ್ರು. ಬಟ್ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ ಕನ್ನಡದಲ್ಲಿ. ಬಟ್ ಅಲ್ಲಿ ಹೋಗಿ ಒಂದು ಸುಮಾರು ವರ್ಷ ಅಲ್ಲೇ ಇರೋದ್ರಿಂದ ಸೊ ಸುಮಾರು ಜನಕ್ಕೆ ನಾನು ತೆಲುಗುವನೇ ಅಂತ ಅನ್ಕೊಂಡೆ. ಆಕ್ಚುಲಿ ನಮ್ಮ ಮನೆಯಲ್ಲಿ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇತ್ತು ಒಂದು ಸೀರಿಯಲ್, ಹೊಂಗನಸು ಅಂತ. ಹೌದು. ಆ ಸೀರಿಯಲ್ ಯಾವಾಗ್ಲೂ ಫಾಲೋ ಮಾಡೋರು. ಆಮೇಲೆ ಅಂದ್ರೆ ಆ ಹೀರೋಯಿನ್ ಮತ್ತೆ ನಿಮ್ಮನ್ನ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇದಾಗ್ತಿತ್ತು. ಮತ್ತೆ ಅಲ್ಲಿ ಕನ್ನಡದ ಜ್ಯೋತಿ ಅವರು ಇದ್ರು. ಮತ್ತೆ ಅವರು ಅಂದ್ರೆ ಈ ನಮ್ದೇ ಸೀರಿಯಲ್ ಅನ್ನೋ ತರ ಫೀಲ್ ಆಗ್ತಿತ್ತು. ಅಷ್ಟು ಅಥೆಂಟಿಕ್ ಆಗಿರ್ತಾ ಇತ್ತಲ್ಲ. ನಾನು ಹಿಂಗೆ ಫಾಲೋ ಮಾಡೋಕೆ ಯಾವ್ದೋ ಒಂದು ಇದ್ರಲ್ಲಿ ನೋಡಿದ್ದು, ಇವರು ಕನ್ನಡದವ್ರಂತೆ. ಬಟ್ ಮಾತಾಡಿಲ್ವಲ್ಲ, ಸಿನಿಮಾ ನೋಡಿದಾಗ ಓ ಹೌದಾ ಅಂತ ಅನ್ಬಿಟ್ಟು ಜಗನ್ ಕೇಳಿದಾಗ ಹೇಳಿದ್ದು. ಸೊ ಒಂದೇನಂತಂದ್ರೆ ನಾನು ಇವತ್ತು ಮೊದ್ಲಿಗೆ ಇಂಡಸ್ಟ್ರಿಗೆ ವೆಲ್ಕಮ್. ಮೈಸೂರು ಹುಡುಗರೆಲ್ಲ ಬಂದವರೆಲ್ಲಾನು ದೊಡ್ಡ ಸಕ್ಸಸ್ ಕಂಡಿರೋದು. ಬೆಸ್ಟ್ ಎಕ್ಸಾಂಪಲ್ ರಾಕಿಂಗ್ ಸ್ಟಾರ್ ಯಶ್. ಸೊ ಅವರೇ ನಮ್ಗೆ ಇನ್ಸ್ಪೈರ್ ಮಾಡಿರೋದು, ಅವ್ರ ಜರ್ನಿ ನಮ್ಗೆ ಇನ್ಸ್ಪೈರ್ ಮಾಡಿರೋದು. ಸೊ ಡೆಫಿನೆಟ್ಲಿ ನೀವ್ ಹೇಳಿದ ತರ ಅದೇ ತರ ಮೈಸೂರು ಹುಡುಗರೆಲ್ಲ ಆ ಲೆವೆಲ್ಗೆ ಹೋದ್ರು ಅಂತ ನಾನು ಅಲ್ಲಿ ಇಷ್ಟಿಗೆ ಹೋದ್ರೆ ಸಾಕು. ಇಲ್ಲ, ಮೈಸೂರಿಂದ ಬಂದ್ರೆ ರೆಬಲ್ ಸ್ಟಾರ್ ಇಲ್ವಾ? ಅಂದ್ರೆ ಮೈಸೂರಿಂದ ಬಂದವರೆಲ್ಲಾನು ಅವ್ರು ಯಾಕೆ ಅಣ್ಣವ್ರು ಮೈಸೂರೇ ಅಲ್ವಾ? ಹೌದು. ಅಂದ್ರೆ ಅಣ್ಣವ್ರ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ಇನ್ನೂ ಹತ್ರ, ಯಾಕಂದ್ರೆ ಅವ್ರು ಚಾಮರಾಜನಗರದವ್ರು, ನಾನು ಮೂಲತಃ ಚಾಮರಾಜನಗರದವನು. ಸೊ ಹಂಗ ಹೇಳ್ಕೊಳಕ್ಕೆ ಅದೇ ಅವ್ರು ಹೇಳ್ತಿರ್ತಾರಲ್ಲ ನಮ್ ಕಾಡ್ನವ್ರು ಅಂತ ಹೇಳ್ಕೊತಾರಲ್ಲ, ಹಂಗೆ ನಾವು ಅವ್ರ ಕಾಡ್ನವ್ರು. ಸೊ ಹಂಗ ಹೇಳ್ಕೊಳಕ್ಕೆ ನಮ್ ಖುಷಿ. ಓಕೆ. ಸೊ ಅಂದ್ರೆ ನಿಹಾರ್ ಮೊದ್ಲಿಗೆ ಅಂದ್ರೆ ನಿಹಾರ್ ಮುಖೇಶ್ ಅಂದ ತಕ್ಷಣ ಇವ್ರು ಯಾರಪ್ಪ ಇದು ಹೆಸರು ಹಿಂಗಿದೆ, ನಾರ್ತ್ ಇಂಡಿಯನ್ ತರ ಇದೆ ಅನ್ಸ್ಬಿಡುತ್ತೆ. ಸೊ ಬೇಸಿಕಲಿ ಮೈಸೂರಿನವರು. ಒಂದು ಹಿನ್ನೆಲೆ ತಿಳ್ಕೊಬೋದಾ? ನನ್ ಹಿನ್ನೆಲೆ ಅಂತಂದ್ರೆ ಆಕ್ಚುಲಿ ಮುಖೇಶ್ ಅಂತ ನನ್ನ ಹೆಸರು ಇದ್ದಿದ್ದು. ರೀಸೆಂಟ್ ಆಗಿ ನೇಮ್ ಚೇಂಜ್ ಮಾಡ್ಕೊಂಡೆ, ನಿಹಾರ್ ಅಂತ ಆಡ್ ಮಾಡ್ಕೊಂಡೆ. ಮುಖೇಶ್ ಅನ್ನೋದು ಮುಂಚೆ ಜನಗಳು ನಾರ್ತ್ ಅನ್ಕೋತಾ ಇದ್ರು. ನನ್ನ ಹೆಸರು ತುಂಬಾ ಕಾಮನ್ ಇರ್ತಿರ್ಲಿಲ್ಲ. ಯಾವಾಗ ಈಗ ನಾನು ಮುಖೇಶ್ ಅಂತ ಬಂತು ಅಲ್ಲಿಂದ ಫೇಮಸ್ ಆಗೋಯ್ತಾ ಹೆಸರು. ಅದಾದ್ಮೇಲೆ ಸೊ ಆ ಹೆಸರು ಒಂಥರ ಬೇಜಾರಾಗ್ತಿತ್ತು, ಯಾವಾಗ ನೋಡ್ರು ಸಿಗರೇಟ್ ಅಡ್ವರ್ಟೈಸ್ ಒಂದೇ ತೋರಿಸ್ತಾರಲ್ಲ ಅಂತ. ಸೊ ಹಂಗೆ ಅದಾದ್ಮೇಲೆ ರೀಸೆಂಟ್ ಆಗಿ ನಿಹಾರ್ ಮುಖೇಶ್ ನ ಚೇಂಜ್ ಮಾಡ್ಕೊಂಡೆ. ಸೊ ಬೇಸಿಕ್ ಆಗಿ ನಾನು ಮೈಸೂರವನು, ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲಿ. ಸೊ ಹಿಂಗೆ ಅದಾದ್ಮೇಲೆ ಆಕ್ಟಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಟನದಲ್ಲಿ ಮಂಡ್ಯ ರಮೇಶ್ ಅವ್ರ ಹತ್ರ 1 ವರ್ಷ ರಂಗಭೂಮಿ ಹೋಗಿದ್ದೆ. ಅಲ್ಲಿ 1 ವರ್ಷ ಆ ಆಕ್ಟಿವಿಟಿಲೆಲ್ಲ ಪಾಲ್ಗೊಂಡು ಅಲ್ಲಿ ಒಂದಷ್ಟು ಕಲಿಕೆ ಇತ್ತು. ಅಂದ್ರೆ ನನ್ಗೆ ಯಾವ್ದೇ ತರ ಡ್ರಾಮಾ ಮಾಡೋ ಅವಕಾಶ ಸಿಗ್ಲಿಲ್ಲ ಅಲ್ಲಿ. ಬಟ್ ಎಲ್ಲ ಮೂರ್ ಡ್ರಾಮಾ ಮಾಡಿದ್ವಿ 1 ವರ್ಷದಲ್ಲಿ. ಆ 1 ವರ್ಷದಲ್ಲಿ ಎಲ್ಲಾ ಡ್ರಾಮಾದಲ್ಲೂ ನಾನು ಇನ್ವಾಲ್ವ್ಮೆಂಟ್ ಇತ್ತು. ಅಂದ್ರೆ ಕಾಸ್ಟ್ಯೂಮ್ ಡಿಸೈನ್, ಸೆಟ್ ವರ್ಕ್ ಅದೆಲ್ಲ ಮಾಡ್ತಾ ಇದ್ದೆ. ಅಂಡ್ ದೆನ್ ಸೀರಿಯಲ್ ಮಾಡ್ಬೇಕು ಅನ್ನೋದು ಮುಂಚೆನೇ ಇತ್ತು. ಅಂದ್ರೆ ಟಿವಿಲ್ ಬರ್ಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ ಇದ್ದಿದ್ದು. ದೆನ್ ಪ್ರತಿ ಸಲ ಮೈಸೂರಿಂದ ಬೆಂಗಳೂರು ಬರೋದು, ಆಡಿಷನ್ ಕೊಡೋದು. ಆಗ ಕಲರ್ಸ್ ಕನ್ನಡ, ಜಿ ಕನ್ನಡ ಆಡಿಷನ್ ಅಂತಂದ್ರೆ ಒಂದೊಂದು 1,000 ಜನ ಬಂದ್ಬಿಡೋರು, ಅಷ್ಟು ಜನಗಳಿರ್ತಿದ್ರು. ಬಟ್ ಹಂಗೆ ಕೊಟ್ಟು ಅದೇ ಒಂಥರ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಅಭ್ಯಾಸ ಆಗೋಗಿತ್ತು ನನ್ಗೆ, ಆಡಿಷನ್ ಕೊಟ್ಟು. ಸೊ ದೆನ್ ಅದಾದ್ಮೇಲೆ ನಾಗಕನ್ನಿಕೆ ಅಂತ ಸೀರಿಯಲ್ ಇಂದ ಫಸ್ಟ್ ನಂದು ಕೆರಿಯರ್ ಸ್ಟಾರ್ಟ್ ಆಯ್ತು. ಓಕೆ. ಅಲ್ಲಿಗೆ ಹೈದರಾಬಾದ್ ಟಿಕೆಟ್ ಹತ್ತಿದ್ದು ಅಂದ್ರೆ ನಾಗಕನ್ನಿಕೆ ಆಯ್ತು. ಅದಾದ್ಮೇಲೆ ನಾಗಮಂಡಲ ಅಂತ ಶ್ರುತಿ ನಾಯ್ಡು ಅವ್ರ ಪ್ರೊಡಕ್ಷನ್ ಇನ್ನೊಂದು ಮಾಡಿದ್ದು. ಅದಾದ್ಮೇಲೆ ನಂದೊಂದು ಪ್ರೊಫೈಲು ಅನ್ನಪೂರ್ಣ ಸ್ಟುಡಿಯೋದವ್ರಿಗೆ ಹೋಗಿತ್ತು.
ಓಕೆ. ಅಲ್ಲಿಂದ ಕಾಲ್ ಬಂತು. ಅನ್ನಪೂರ್ಣ ಸ್ಟುಡಿಯೋ ಬಂದು ಅಲ್ಲಿ ತುಂಬಾ ದೊಡ್ಡ ಸಂಸ್ಥೆ, ನಿಮ್ಗೆ ಗೊತ್ತಿರೋ ನಾಗಾರ್ಜುನ ಅವ್ರದ್ದು ಅದು. ಸೊ ಅಂಡ್ ಅಲ್ಲಿ ಅವ್ರ ಪ್ರೊಫೈಲ್ ಇಂದ ಅವ್ರ ಕಡೆಯಿಂದ ಒಂದು ಕಾಲ್ ಬಂದು ಈ ತರ ಒಂದು ಸೀರಿಯಲ್ ಇದೆ ಪ್ರೇಮ್ ನಗರ್ ಅಂತ ಸೀರಿಯಲ್ ಮಾಡ್ತೀರಾ ಅಂತ ಹೇಳಿದ್ರು. ಅದು ತುಂಬಾ ಸ್ಟಾರ್ ಕಾಸ್ಟ್ ಇದು ಸೀರಿಯಲ್ ಅದು. ಸೊ ಅಲ್ಲಿ ಬಂದ ತಕ್ಷಣ ನಂಗೆ ಭಾಷೆ ಗೊತ್ತಿಲ್ಲ. ನಾವು ಮೈಸೂರವರು, ಕನ್ನಡ ಬಿಟ್ಟು ಯಾವ ಭಾಷೆನೂ ಕಲ್ತಿವ್ರಲ್ಲ, ಮಾತಾಡೋದು ಇಲ್ಲ. ಸೊ ನನಗೆ ತೆಲುಗು ಭಾಷೆ ಒಂಚೂರು ಬರ್ತಿರ್ಲಿಲ್ಲ. ಹಿಂಗೆ ಹೇಳಿದೆ ನಂಗೆ ಭಾಷೆ ಬರಲ್ಲ, ಬಟ್ ಟ್ರೈ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆ. ಇಲ್ಲ ಪರವಾಗಿಲ್ಲ ಬನ್ನಿ, ಪ್ರಾಂಪ್ಟಿಂಗ್ ಇರುತ್ತೆ ಅಲ್ಲೆಲ್ಲ, ಪ್ರಾಂಪ್ಟಿಂಗ್ ಕಲ್ಚರ್ ಇರುತ್ತೆ, ಕಲಿಬೋದು ಬನ್ನಿ ಅಂತ ಹೇಳಿದ್ರು. ಸೊ ಸರಿ ಹಿಂಗಾದ್ಮೇಲೆ ಅಂದ್ರೆ ಆಗ ನಂಗೆ ಕನ್ನಡದಲ್ಲಿ ಯಾವ್ದು ಅವಕಾಶ ಸಿಗ್ತಾನೂ ಇರ್ತಿರ್ಲಿಲ್ಲ. ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ಆಡಿಷನ್ ಕೊಡ್ತಿದ್ದೆ, ಫೈನಲ್ ವರ್ಗೆ ಹೋಗೋದು, ಅದಾದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಕ್ಯಾನ್ಸಲ್ ಆಗೋದು, ಆ ತರ ಆಗ್ತಿತ್ತು. ಸೊ ಹಿಂಗ್ ತೆಲುಗು ಕರೆದ ತಕ್ಷಣ ನಾನು ಓಕೆ ದುಡಿಮೆ ಮಾಡ್ಲೇಬೇಕಲ್ಲ, ಎಲ್ಲಾದ್ರೂ ಆಕ್ಟಿಂಗ್ ತಾನೇ ಮಾಡ್ಬೇಕು ಅಂತ ಅನ್ಕೊಂಡು ಹೈದ್ರಾಬಾದ್ಗೆ ಹೋಗಿದ್ದಾಯ್ತು. ಅದು ಒಂದು 8 ತಿಂಗಳೇನೋ ಸೀರಿಯಲ್ ಬಂತು. ಅದಾದ್ಮೇಲೆ ಕೊರೋನಾದಿಂದ ಸೀರಿಯಲ್ ನಿಂತೋಯ್ತು ಅದು. ಅಂಡ್ ದೆನ್ ಅದಾದ್ಮೇಲೆ ಆಫ್ಟರ್ ಕೊರೋನಾ ಸ್ಟಾರ್ಟ್ ಆಗಿದ್ದೆ ಗುಪ್ಪಡಂತ ಮನ್ಸು ಅಂತ ಸ್ಟಾರ್ ಮಾದಲ್ಲಿ ಲೀಡ್ ಆಗಿ ಸಿಕ್ತು. ಸೊ ಆ ಸೀರಿಯಲ್ ನನಗೆ ಒಂದಷ್ಟು ಹೆಸರು ತಂದು ಕೊಟ್ಟಿ ಸೀರಿಯಲ್ ಅಂದ್ರೆ ಅದು. ಓಕೆ. ಅಲ್ಲಿವರೆಗೂ ಕನ್ನಡದಲ್ಲಿ ಮಾಡಿದ್ರು ಅಷ್ಟು ಗುರ್ತಿಸ್ಕೊಂಡಿರ್ಲಿಲ್ಲ ಎಲ್ಲೂ. ನಾಗಕನಿಕೆ ಅಂತ ಅದಿತಿ ಪ್ರಭುದೇವ್ ಅವ್ರ ಜೊತೆ ಲೀಡ್ ಆಗಿ ಮಾಡಿದ್ದು. ಓಕೆ. ಅವರು ಅವ್ರದೊಂದು ಸಿನಿಮಾ ಇತ್ತು ಅಂತ ಅಂದ್ಬಿಟ್ಟು ಅವರು ಸಿನಿಮಾ ಶಿಫ್ಟ್ ಆದ್ರು. ಅದಾದ್ಮೇಲೆ ಸೀರಿಯಲ್ ನಿಂತೋಯ್ತು ಅದು. ಅದೊಂದ್ 3-4 ತಿಂಗಳು ಹಿಂಗ್ ಬಂದೆ, ಅಷ್ಟೊಂದು ಮುಗ್ದೇ ಹೋಯ್ತು ಅದು. ಸೊ ಹಂಗಾಗಿ ಕನ್ನಡದಲ್ಲಿ ಅಷ್ಟು ಗುರ್ತಿಸ್ಕೊಳಕ್ ಆಗ್ಲಿಲ್ಲ. ಅಂಡ್ ನಿಮ್ ಕತೆ ಅಥವಾ ನಿಮ್ಮ ವಿಷಯ ಕೇಳ್ತಾ ಇದ್ರೆ ರಾಕಿಂಗ್ ಸ್ಟಾರ್ ನೆನಪಾಗ್ತಿದ್ದಾರೆ ನಂಗೆ. ಅಂದ್ರೆ ಮೈಸೂರು ಒಂದು, ಆಮೇಲೆ ಅವರು ರಂಗಭೂಮಿಗೆ ಹೋದವರು, ರಂಗಭೂಮಿಯಿಂದ ಕಿರುತೆರೆಗೆ ಬಂದವರು, ಕಿರುತೆರೆಯಿಂದ ಸಿನಿಮಾಗೆ ಬಂದವರು. ಸೊ ಅದೆಲ್ಲ ಒಂಥರ ಹಂಗೆ ಇದೆ ಅದು ನಿಮ್ ಟ್ರಾವೆಲ್. ಸೊ ಈ ಒಂದು ಸಿನಿಮಾ ಎಂಟ್ರಿ ಕೊಟ್ಟಿದ್ದು ಹೇಗೆ ಅಂತ. ಸೊ ತೀರ್ಥರೂಪ ತಂದೆಯವರಿಗೆ ಅನ್ನೋ ಒಂದು ಮೊದಲನೇ ಸಿನಿಮಾನೇ ಅಂದ್ರೆ ಜಗನ್ ತುಂಬಾ ಒಳ್ಳೆ ಡೈರೆಕ್ಟರ್, ಒಂದಿಸಿ ಬರೀ ಅಂತ ಸಿನಿಮಾ ಕೊಟ್ಟಂತ ಡೈರೆಕ್ಟರ್. ಇವತ್ತಿಗೆ OTT ಅಷ್ಟು 100 ಮಿಲಿಯನ್ಸ್ ಮೇಲೆ ನೋಡಿರುವಂತ ವ್ಯೂಸ್ ಆಗಿರುವಂತ ಒಂದು ಸಿನಿಮಾ. ಅವ್ರದೇ ಅಂತ ಒಂದು ಸಿಗ್ನೇಚರ್ ಹಾಕಿದ್ದಾರೆ, ಕ್ಲಾಸಿಕ್ ಡೈರೆಕ್ಟರ್ ಅನ್ಸ್ಕೊಂಡಿದ್ದಾರೆ. ಸೊ ಆ ತರದ್ ಒಂದು ಡೈರೆಕ್ಟರ್ ಇಂದ ಒಂದು ಅಪ್ರೋಚ್ ಬರುತ್ತೆ ಅಂದ್ರೆ ದೊಡ್ಡ ವಿಷಯ ಅಲ್ವಾ? ಹೌದು. ನಂಗೂ ಖುಷಿ ಇದೆ. ಅಂದ್ರೆ ನಾನು ಕನ್ನಡದಲ್ಲಿ ತೆಲುಗು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಕನ್ನಡದಲ್ಲಿ ಸೀರಿಯಲ್ ಆಫರ್ ಸ್ಟಾರ್ಟ್ ಆಗಿತ್ತು. ಮತ್ತೆ ಕನ್ನಡದಲ್ಲಿ ಸುವರ್ಣದಲ್ಲಿ, ಕಲರ್ಸ್ ಅಲ್ಲಿ, ಜಿಯಲ್ಲಿ ಕೇಳ್ತಾ ಇದ್ರು. ಬಟ್ ನನಗೆ ಒಳಗಡೆಯಿಂದ ಏನ್ ಅನಿಸ್ತಿತ್ತು ಅಂತಂದ್ರೆ ಸೀರಿಯಲ್ ಒಂದ್ ಹೆಸರು ಒಂಚೂರು ಸಿಕ್ಕಿದೆ, ಈಗ ಸಿನಿಮಾದಲ್ಲಿ ಮಾಡ್ಲೇಬೇಕು, ಈಗ ಆಗಿಲ್ಲ ನಂಗೆ ಮತ್ತೆ ನಂಗೆ ಸಿಗಲ್ಲ, ಇನ್ ಯಾವಾಗ ಏಜ್ ಆದ್ಮೇಲೆ ಆಗಲ್ಲ ಅನ್ನೋ ತರ ಒಂಥರ ಒಳಗಡೆ ಇಂಟರ್ನ್ ಫೀಲಿಂಗ್ ಅದು. ಆ ಟೈಮಲ್ಲಿ ನನ್ಗೆ ಸ್ವಲ್ಪ ಕನ್ನಡದಲ್ಲೇ ಸಿನಿಮಾ ಮಾಡ್ಬೇಕು ಅಂತ ಮನ್ಸಲ್ಲಿತ್ತು. ಅದ್ರ ಜೊತೆಗೆ ನಂಗೆ ಒಂದು ತೆಲುಗು ಸಿನಿಮಾನು ಒಂದು ಪ್ಯಾರಲ್ ನಡೀತಾ ಇತ್ತಾಗ ನಂಗೆ ಹೊಂದಿಸಿ ಬರೆಯ ಸಿನಿಮಾ ನನ್ನ ಕಸಿನ್ ಅದಕ್ಕೆ ಕೋ ಪ್ರೊಡ್ಯೂಸರ್ ಆಗಿದ್ರು. ಸೊ ನಂಗೆ ಥ್ರೂ ಅವರಿಂದ ಜಗನ್ ಅವ್ರ ಪರಿಚಯ ಆಗಿತ್ತು. ಅವ್ರು ನನಗೆ ಪ್ರೀಮಿಯರ್ ಶೋ ಎಲ್ಲ ಇದ್ದಾಗೆಲ್ಲ ಕರೆದಿದ್ರು. ಬಟ್ ನಾನು ಹೈದ್ರಾಬಾದಲ್ಲೇ ಇದ್ದಾಗ ನಂಗೆ ನೋಡಕ್ ಅವಕಾಶ ಸಿಗ್ಲಿಲ್ಲ. ಅದಾದ್ಮೇಲೆ ಥಿಯೇಟರ್ ನೋಡೋಣ ಅನ್ಕೊಂಡೆ, ಅಲ್ಲೂ ಅವಾಗ್ಲೂ ಟೈಮ್ ಸಿಗ್ಲೇ ಇಲ್ಲ. ಸೊ OTT ಬಂದಾಗ ನೋಡಿದಾಗ ತುಂಬಾ ಇಂಪ್ರೆಸ್ ಅದು ಆ ಸಿನಿಮಾಗ್ ಮಾತ್ರ. ಅಂದ್ರೆ ನಿಜವಾಗ್ಲೂ ಒಂದು ಕ್ಲಾಸ್, ನೀವ್ ಹೇಳ್ದಂಗೆ ಅವ್ರು ಒಂಥರ ಕ್ಲಾಸ್ ಡೈರೆಕ್ಟರ್. ಅಂದ್ರೆ ತುಂಬಾ ಭಾವನಾತ್ಮಕವಾಗಿ ಬರ್ದು, ಅಂದ್ರೆ ಕನ್ನಡದಲ್ಲಿ ಈ ತರದ ಒಬ್ರು ಡೈರೆಕ್ಟರ್ ಬೇಕಿತ್ತು ಅಂತ ಅನ್ಸಿದ್ ನನಗೂ ನಿಜ. ಸೊ ಆ ತರದೊಂದು ಅಂದ್ರೆ ಒಬ್ರು ಡೈರೆಕ್ಟರ್ ಮೇಲೆ ನಂಬಿ ಸಿನಿಮಾ ಜೊತೆ ಒಂದು ಟ್ರಾವೆಲ್ ಮಾಡ್ಬೋದು ಗುರು ಅಂತ ಅನ್ಸೋ ಒಂದು ಡೈರೆಕ್ಟರ್, ಅಷ್ಟು ಪ್ರಾಮಿಸಿಂಗ್ ಅನಿಸ್ತು. ಸೊ ಅವಾಗ ನನ್ನ ಕಸಿನ್ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ದೆ. ಇಲ್ಲ ಅವರು ನಿಮ್ ಮೀಟ್ ಮಾಡ್ಬೇಕು ಅಂತಿದ್ರು, ನಿಮ್ದು ಇದೆಲ್ಲ ತಿಳ್ಕೊಂಡಿದ್ರು, ಮೀಟ್ ಮಾಡೋಣ ಅಂತ ಹೇಳ್ತಿದ್ದಾರೆ, ಮೀಟ್ ಮಾಡೋಣ ಅಂತ ಹೇಳಿದ್ರು. ಸೊ ಹಂಗೆ ಮೀಟ್ ಮಾಡಿದ್ಮೇಲೆ 2 ಕತೆ ಕೇಳಿದ್ವಿ ಅವ್ರ ಹತ್ರ. 2 ಕತೆಲಿ ಈ ಕತೆ ನನಗೆ ತುಂಬಾ ಆಪ್ಟ್ ಅಂತ ಅನಿಸ್ತು. ಅಂದ್ರೆ ಈಗಾಗ್ಲೇ ನನ್ನ ಸೀರಿಯಲ್ ಅಲ್ಲಿ ಏನ್ ನಮ್ದು ಜರ್ನಿ ಇತ್ತು, ಗುಪ್ಪಡಂತ ಮನ್ಸು ಸೀರಿಯಲ್ ಅನ್ನೋದು ನಂಗೆ ಏನು ಹೆಸರು ತಂದು ಕೊಟ್ಟಿದ್ದು, ಅದೇ ತರ ಇರೋ ಕ್ಯಾರೆಕ್ಟರ್ ಇದು, ಅದೇ ಒಂಥರ ಸ್ಟೋರಿ ಇರೋದು, ಅದೇ ಒಂದು ಜಾನರ್ ಅಲ್ಲೇ ಇರೋಂಥದ್ದು. ಸೊ ಜನಗಳಿಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೋದು ಅನ್ನೋದು ನಮಗೊಂಥರ ಒಳಗಡೆಯಿಂದ ಸ್ಟ್ರಾಂಗ್ ಫೀಲಿಂಗ್ ಬಂತು. ಸೊ ಸರಿ ಇದನ್ನೇ ಮಾಡೋಣ ಅಂತ ಹೇಳ್ಕೊಂಡು ಅದಾದ್ಮೇಲೆ ನಮ್ಮ ಪ್ರೊಡ್ಯೂಸರ್ ಹತ್ರ ಎಲ್ಲ ನಾವು ಅದನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಕತೆ ಎಲ್ಲ ಹೇಳಿ ಒಪ್ಪಿಸಿದ್ಮೇಲೆ ದೆನ್ ಓಕೆ ಇದನ್ನ ಮಾಡೋಣ ಅಂತ ಅನ್ಕೊಂಡು ವಿ ಡಿಸೈಡೆಡ್. ಸೊ ಲಾಸ್ಟ್ ಇಯರ್ 2024 ಅಲ್ಲಿ ಶುರು ಮಾಡಿದ್ವಿ. ಸೊ ಹಂಗೆ ನಂದು ಅವ್ರದ್ದು ಜರ್ನಿ ಶುರು ಆಗಿದ್ದು. ಸೊ ಹೋಗ್ತಾ ಒಂಥರ ಬೇರೆ ತರ ಅವ್ರು ನಮ್ಗೆ ಒಂಥರ ಅಣ್ಣನ್ ತರನೇ ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1.5 year ಡೈಲಿ ಕಾಲ್ ಮಾತಾಡೋದು ಡಿಸ್ಕಸ್ ಮಾಡೋದು. ಅಂದ್ರೆ ನಮ್ ಸಿನಿಮಾ ಹೆಂಗಿತ್ತು ಅಂದ್ರೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು, ರೆಕ್ಕಿಯಿಂದ ಹಿಡಿದು ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆಯಲ್ಲ ಅಲ್ಲಿವರೆಗೂ ನಾನ್ ಅವ್ರ ಜೊತೆ ಟ್ರಾವೆಲ್ ಮಾಡಿದೀನಿ. ಸೊ ಒಂಥರ ನನಗೆ ಒಳಗಡೆಯಿಂದ ಒಂದ್ ಸಿನಿಮಾದ ಥ್ರೂ ಔಟ್ ಪ್ರೊಸೆಸ್ ಅಲ್ಲಿ ಇದ್ನಲ್ಲ ಅನ್ನೋ ಒಂದು ಖುಷಿ.
ಓಕೆ. ಸೊ ಒಂದು ಈ ಒಂದು ಸಿನಿಮಾ ಟೈಟ್ಲು ಮತ್ತೆ ಇದೊಂದು ಜರ್ನಿ. ಸೊ ಬೇಸಿಕಲಿ ಆಕ್ಟರ್ ಆಗ್ಬೇಕು ಅಂತ ನಿಮ್ಗೆ ಯಾವಾಗ ಥಾಟ್ ಬಂತು? ಮತ್ತೆ ಈ ಸಿನಿಮಾದಲ್ಲಿ ಒಂದು ಲಾಗರ್ ಆಗಿ ಒಂದು ಸಂಚಾರಿ ಅನ್ನೋ ಒಂದು ಚಾನೆಲ್ ಮಾಡಿರ್ತೀರಿ. ಸೊ ಆ ತರದ ಕ್ಯಾರೆಕ್ಟರ್ ಇವತ್ತಿಗೆ ಈ ಜನ್ಸಿಗೆ ಬೇಕಿರುವಂತ ಒಂದು ಕ್ಯಾರೆಕ್ಟರ್. ಜೊತೆಗೆ ಈಗ 80s 90s ಕಿಡ್ಸ್ ಒಂದು ಎಮೋಷನ್ ಇರುತ್ತೆ, ಅಂದ್ರೆ ಅಪ್ಪಂದ್ರ ಮೇಲೆ ಅಥವಾ ಫ್ಯಾಮಿಲಿ ಮೇಲೆ ಒಂದು ಅಟ್ಯಾಚ್ಮೆಂಟ್, ಎಮೋಷನ್ಸ್, ಎಥಿಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ತರದ ಒಂದು ಕ್ಯಾರೆಕ್ಟರ್ ನ ಕ್ಯಾರಿ ಓವರ್ ಮಾಡುವಂತದ್ದು. ಸೊ ಅದ್ರ ಬಗ್ಗೆ ಮಾತಾಡ್ತಾರದಾದ್ರೆ, ಸೊ ನಿಮಗೆ ವೈಯಕ್ತಿಕವಾಗಿ ಮೊದಲನೇ ಸಿನಿಮಾದಲ್ಲಿ ಈ ತರದೊಂದು ಪಾತ್ರ, ಮತ್ತೆ ನೀವು ಎಷ್ಟು ಕನೆಕ್ಟ್ ಆಗಿದ್ರಿ ಅಂತ? ನನಗೆ ಫಸ್ಟ್ ಹಿಂಗೆ ಕತೆ ಎಲ್ಲ ಹೇಳಿದ್ಮೇಲೆ ನಾನು ಅನ್ಕೊಂಡಿರಲ್ಲ ಇದಕ್ಕೆ ಟೈಟಲ್ ತೀರ್ಥರೂಪ ತಂದೆಯವರಿಗೆ ಅಂತ. ಒಂದು 80s 90s ಅಲ್ಲಿ ಇರೋ ಒಂದು ಏನು ಪದ ಬಳಕೆ ಆಗ್ತಿತ್ತು ಆ ಒಂದು ಟೈಟಲ್ ಇಡ್ತಾರೆ ಅಂತ ನಂಗೆ ಅನ್ಕೊಂಡೇ ಇರ್ಲಿಲ್ಲ. ನಾನು ಅವ್ರನ್ನ ಕೇಳಿದಾಗ, ಸರ್ ಇದು ನಮ್ದು ಈಗ ಇವತ್ತಿನ ಪ್ರೆಸೆಂಟ್ ಟ್ರೆಂಡಿಗಿರೋ ವ್ಲಾಗರ್, ರೀಲ್ಸ್ ರಂಜನ್ ಅಂತ ಇರ್ತಾನೆ, ಇನ್ನೊಬ್ಬ ವಾಕ್ ಮ್ಯಾನ್ ಅಂತ ಇರ್ತಾನೆ, ಆ ಗ್ಯಾಂಗು ಆ ಘರ್ಷಣೆ ಇರುತ್ತೆ. ಆ ತರ ಒಂದು ಟ್ರೆಂಡ್ ಅಲ್ಲಿ ನಾನು ಹಾಕಿರೋ ಬಟ್ಟೆಗಳು ನೋಡಿದ್ರೆ ನೀವು ಫುಲ್ ಟ್ರೆಂಡಿ ಆಗಿ ಒಂಥರ ಕೋಟ್ ಹಾಕೊಂಡು ಎಲ್ಲ ಲೂಸ್ ಫಿಟ್ ಹಾಕೊಂಡು ಆ ತರ ಇರೋ ಒಂದು ಕ್ಯಾರೆಕ್ಟರ್. ಇದಕ್ಕೆ ನಾವು ತೀರ್ಥರೂಪ ತಂದೆಯವರಿಗೆ ಕ್ಯಾರೆಕ್ಟರ್ಗೂ ಟೈಟಲ್ಗೂ ಮತ್ತೆ ಇವತ್ತಿನ ತೋರಿಸೋ ಟ್ರೆಂಡ್ಗೂ ಹೆಂಗ್ ಸಂಬಂಧ ಆಗುತ್ತೆ ಅಂತೆಲ್ಲ ಕೇಳ್ತಿದ್ದೆ. ಅಷ್ಟು ನಂಗೂ ಕಾಡ್ತಿತ್ತು ಅದು. ಅಂದ್ರೆ ಟೈಟಲ್ ನಾವ್ ಇನ್ನೊಂದ್ ಸ್ವಲ್ಪ ಫಂಕಿ ಆಗಿ ಇಡೋಣ ಅಂತೆಲ್ಲ ಅಂತಿದ್ದೆ. ಬಟ್ ನಮ್ ಚಿತ್ರ ಹೆಂಗಿರೋದು ಅಂದ್ರೆ ಇವತ್ತಿನ ಪ್ರೆಸೆಂಟ್ ಟ್ರೆಂಡ್ ಇಂದ ಹಿಡಿದು ಆ ಥ್ರೂ ಔಟ್ 90s ಅಲ್ಲಿ ಏನ್ ನಡೀತಿತ್ತು ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಅದು ನಮ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ಸಂದ್ರೆ ನಾವು ತೋರ್ಸೋ ವಿಜುವಲಿ ಏನ್ ತೋರಿಸ್ತೀವೋ ಟೈಟಲ್ಗೂ ಅದಕ್ಕೂ ದೇರ್ ಇಸ್ ಅ ಡಿಫ್ರೆನ್ಸ್ ಅಂತ, ಆ ತರದ ಒಂದು ಡಿಫ್ರೆನ್ಸ್ ಕಾಣಿಸುತ್ತೆ. ಬಟ್ ದ ಹೋಲ್ ಸೋಲ್ ಏನ್ ಸಿನಿಮಾದ ಒಂದು ಸೋಲ್ ಇದೆ, ಅದೊಂದು ಎಮೋಷನ್ ಏನಿದೆ ಆ ಟೈಟಲ್ ಅಲ್ಲೇ ಕಾಣಿಸುತ್ತೆ. ಸೊ ಹಂಗಾಗಿ ಅವ್ನಿಗಿಲ್ಲ ಇದೇ ಟೈಟಲ್ ನಂಗೆ ಆಪ್ಟ್ ಆಗಿದೆ ಅಂತ ಅವ್ರು ಹೇಳಿದ್ರು. ಸೊ ಹಂಗಾಗಿ ನಾವ್ ಇದೇ ಟೈಟಲ್ಗೆ ನಾನು ಫಿಕ್ಸ್ ಆದೆ. ಆಮೇಲೆ ಅಂದ್ರೆ ನನಗೂ ಫಸ್ಟ್ ಅನ್ನಿಸ್ತು, ಇವತ್ತು ಬರ್ತಿರೋ ಸಿನಿಮಾ ಟೈಟಲ್ಗಳೆಲ್ಲ ಗೊತ್ತು ನಿಮ್ಗೆ, ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅಥವಾ ಎಲ್ಲ ಶಾರ್ಟ್ ಆಗಿರುತ್ತೆ. ಬಟ್ ಹಿಂಗಿಟ್ಟಾಗ ನನಗೆ ಒಂಥರ ಹಳೇದಾಗ್ಬಿಡುತ್ತಾ ಅಂತ ನಾನು ಹಂಗೆ ಎಷ್ಟೊಂದ್ಸಲ ಕೇಳ್ತಿದ್ದೆ ಅವ್ರನ್ನ, ತೀರ್ಥರೂಪ ಅಂತ ಇಟ್ಬಿಡಿ ಬರೀ ಅಂತ. ಇಲ್ಲ ಹಂಗೆ ಫುಲ್ ಆಗಿಡ್ಬೇಕು ಅಂತ ಹೇಳ್ತಿದ್ರು. ಅದಾದ್ಮೇಲೆ ನಾವು ಕತೆ ಅದನ್ನು ಡಿಸ್ಕಸ್ ಮಾಡ್ತಾ ನನಗೂ ಅದ್ರದ್ದು ಇನ್ವಾಲ್ವ್ಮೆಂಟ್ ಗೊತ್ತಾದಾಗ ಅನ್ಸ್ಕೊಂಡೆ, ಓಕೆ ಇದು ತುಂಬಾ ಆಪ್ಟ್ ಆಗಿದೆ ಇದು ಟೈಟಲ್ ಅಂತ. ಅಂಡ್ ಆ ಎಮೋಷನ್ ಕೂಡ ಹಂಗೆ ಕ್ಯಾರಿ ಮಾಡಿದ್ದಾರೆ ಅದರಲ್ಲಿ. ಅಂದ್ರೆ ಆ ಸಿನಿಮಾ ನಾವು ನೋಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಒಂದು ಫ್ಯಾಮಿಲಿ ಬಗ್ಗೆ ನಾವೇನು ಒಂದು ಬ್ಯಾಗೇಜ್ ಕ್ಯಾರಿ ಮಾಡ್ತೀವೋ ಅಂಡ್ ಆಗೋ ಒಂದು ಇನ್ಸಿಡೆಂಟ್ ಥ್ರೂ ಔಟ್ ಲೆಟರ್ ಏನೇನಾಗುತ್ತೆ ಅದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಇನ್ ದಟ್ ವೇ ನನಗೆ ಅದು ಚೆನ್ನಾಗಿ ಆಪ್ಟ್ ಅಂತ ಅನಿಸ್ತು. ನಾವು ಅದಕ್ಕೆ ಹಂಗೆ ಬ್ಲೆಂಡ್ ಆದ್ವಿ ಹೋಗ್ತಾ ಕ್ಯಾರೆಕ್ಟರ್ಗೆ ಮತ್ತೆ ಟೈಟಲ್ಗೆ. ಬಟ್ ನನಗೆ ಸ್ವಲ್ಪ ಇನಿಷಿಯಲಿ ಡಿಫಿಕಲ್ಟ್ ಆಯ್ತು. ಅಂದ್ರೆ ಬ್ಲಾಗರ್ ಕ್ಯಾರೆಕ್ಟರ್ ನಿಜವಾಗ್ಲೂ ನಾನು ಮೊನ್ನೆ ಅಷ್ಟೇ ಹೇಳ್ತಾ ಇದ್ದೆ, ಬ್ಲಾಗ್ ಮಾಡೋರು ಮತ್ತೆ ಆಂಕರಿಂಗ್ ಮಾಡೋರ್ದು ನಿಜವಾಗ್ಲೂ ಕಷ್ಟ ಅನ್ಸುತ್ತೆ ಜಾಬ್. ಅಂದ್ರೆ ಡಿಫ್ರೆಂಟ್ ಆಗಿ ಮಾತಾಡ್ಬೇಕು, ಸ್ಪಾಂಟೇನಿಯಸ್ ಆಗಿ ಮಾತಾಡ್ಬೇಕು, ಅಟ್ರಾಕ್ಟಿಂಗ್ ಆಗಿ ಮಾತಾಡ್ಬೇಕು. ಸೊ ಇನ್ ದಟ್ ವೇ ನಂಗೆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಸ್ವಲ್ಪ ಇನಿಷಿಯಲಿ ಕಷ್ಟ ಆಯ್ತು, ಬಟ್ ಚಾಲೆಂಜಿಂಗ್ ಆಗಿತ್ತು. ಅದೇ ನೋಡೋರ್ಗೆ ಅದು ಏನ್ ಇದೆಲ್ಲ ಏನು ಅಂತ ಅನ್ಸುತ್ತೆ. ನನಗೆ ಅದೇ ನೀವ್ ಯಾವ್ದು ಬಾರ್ನು ಡೇಟ್ ಹೇಳ ಅಲ್ಲ 80 ಮಾಡಲ್ 90s ಮಾಡಲ್. ಓಕೆ 90s ಮಾಡಲ್ ಆದ್ರೂ ಓಕೆ. ಯಾವಾಗಾದ್ರೂ ಲೆಟರ್ ಬರ್ದಿರೋ ನೆನ್ಪಿದ್ಯಾ? ಹೋಗ್ಲಿ ಎಕ್ಸಾಮ್ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಓದ್ಬೇಕಾದ್ರೆ ಪತ್ರ ಬರೀರಿ ಅಂತ ಒಂದು, ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೀರಿ, ತಾಯಿಯವರಿಗೆ ಒಂದು ಪತ್ರ ಬರೀರಿ, ಅಣ್ಣನ್ಗೆ ಒಂದು ಪತ್ರ, ಅಥವಾ ಏನೋ ನಿಮ್ಮ ಟೀಚರ್ಗೆ ಒಂದು ಪತ್ರ ಅಂತ. ಸೊ ನೀವ್ ಯಾವ ಪತ್ರ ಬರ್ದಿದ್ರಿ? ನಾನು ಆಗ್ಲೂ ಬರ್ದಿದ್ದು ತಾಯಿಗೆ ಅಂತಾನೆ ಬರ್ದಿದ್ದು ಪತ್ರ ಅಂತ. ಎಕ್ಸಾಮ್ ಅಲ್ಲಿ ಇರ್ತಾವಲ್ಲ ಅದೆಲ್ಲ ಇದ್ದಾಗ ಸೊ ತಾಯಿಗೆ ಅನ್ನೋದೇ ಚೂಸ್ ಮಾಡ್ತಾ ಇದ್ದೆ. ಅದು ಅಂದ್ರೆ ಅಷ್ಟು ಅದು ನಾನ್ ನೋಡ್ದಂಗ ನಾನು ನೀವ್ ಹೇಳ್ದಂಗೆ ತುಂಬಾ ಚಿಕ್ಕವರಿದ್ದಾಗಿತ್ತು. ಅದಾದ್ಮೇಲೆ ಹೈಸ್ಕೂಲ್ ಬಂದಾಗ ಅವೆಲ್ಲ ಇರ್ಲೇ ಇರಲಿಲ್ಲ. ಅಂದ್ರೆ ಮೋಸ್ಟ್ಲಿ ಲೆಟರ್ ಏನೋ ಇತ್ತು. ಜಗನ್ ಅವ್ರು ಅದೇ ಹೇಳ್ತಿರ್ತಾರೆ, ನಮ್ಗಿದು ತುಂಬಾ ಎಮೋಷನಲಿ ಕನೆಕ್ಟೆಡ್ ನಮ್ಗೆ ಪತ್ರ ಬರೆಯಕ್ ಹೇಳ್ತಿದ್ರು ಅಂತ. ಹೌದು, ನಾವು ಅದು ಇನ್ಲ್ಯಾಂಡ್ ಕವರ್ ಅಂತ ಬರೋದು ಬ್ಲೂ ಕಲರ್, ಆಮೇಲೆ ಪೋಸ್ಟ್ ಕಾರ್ಡ್ ಅಂತ ಬರೋದು. ಕಾರ್ಡ್ ಬಂದ್ಬಿಟ್ಟು 25 ಪೈಸೆ ಆ ತರದಿತ್ತು. ಇನ್ನೊಂದು ಅದು 75 ಪೈಸೆ ಮತ್ತೆ 50 ಪೈಸೆ ಈ ತರದೊಂದು ಬರೋದು. ಆ ಸ್ಟಾಂಪ್ ನ ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ತಂದೆಗೆ ಬರಿಬೇಕಾದ್ರೆ ತೀರ್ಥರೂಪ ತಂದೆಯವರಿಗೆ ನಮಸ್ಕಾರಗಳು, ಮತ್ತೆ ತಾಯಿಗೆ ಬರಿಬೇಕಾದ್ರೆ ಮಾತೃ ಶ್ರೀ ಅಥವಾ ಮಾತೃ ಆ ಸ್ವರೂಪ ಒಂದು ಪದನ ಬಳಕೆ ಆಗ್ತಾ ಇತ್ತು. ಸೊ ಅದು ಎಷ್ಟು ತುಂಬಾ ವಿಷಯ ಮಾತಾಡಕ್ ಆಗದೆ ಇದ್ರು ಹೇಳುವಂತ ಇದ್ರಲ್ಲಿ ಗಾಢತೆ ತುಂಬಾ ದೊಡ್ಡದಾಗಿರೋದು ಪದಗಳಲ್ಲಿ. ನಾವು ಮಾತಿಗಿಂತ ಯಾವಾಗ್ಲೂ ಒಂದ್ ಮೆಸೇಜ್ ಕಳ್ಸಿದ್ರೆ ಅದ್ರದ್ದು ಗಾಢತೆ ಜಾಸ್ತಿ ಇರ್ತದೆ. ಸೊ ಆ ಒಂದು ವಿಷಯಕ್ಕೆ
ನಿಮ್ ಸಿನಿಮಾ ಟೈಟಲ್ ನೋಡಿದಾಗ ತುಂಬಾ ವಿಷಯಗಳು, ಎಸ್ಪೆಷಲಿ ನೈಂಟೀಸ್ ಬಾರ್ನ್ ಅಥವಾ 80s ಬಾರ್ನ್ ಯಾರಿದ್ದಾರೆ ಆ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಎಲ್ಲರಿಗೂ ಎಮೋಷನಲಿ ಒಂದು ಕನೆಕ್ಟ್ ಆಗುತ್ತೆ. ಅಂದ್ರೆ ಆಗಿನ ಟೈಮಲ್ಲಿ ಯಾರ್ಯಾರು ಹಾಸ್ಟೆಲ್ ಇದ್ದಿರೋ ಹುಡುಗರುಗಳಾಗಿರ್ಬೋದು, ದೂರದಲ್ಲಿ ಕೆಲಸ ಮಾಡಿದವರಾಗಿರ್ಬೋದು, ಎಸ್ಪೆಷಲಿ ಮಿಲಿಟರಿಲಿ ಇರೋರು, correct. ಆರ್ಮಿಗೆ ಹೋಗಿರೋ ನಂತರ ಈಗ ನಮ್ಮೂರಲ್ಲೆಲ್ಲ ತುಂಬಾ ನನ್ನ ಸ್ನೇಹಿತರೆ ಆರ್ಮಿಯಲ್ಲಿ ಕೆಲಸ ಮಾಡೋರು, ಅವ್ರಿಗೆಲ್ಲ ಬರೆಯೋರು ಹಂಗೆ ಇರೋದು. ಅದೇ ಅವ್ರಿಗೆಲ್ಲ ಅದು ತುಂಬಾ ಕನೆಕ್ಟ್ ಆಗುತ್ತೆ. ಆಮೇಲೆ ಬೇಕಿರ್ ಕೇಳಿ ಅಂತವ್ರ ಹತ್ರ ಇನ್ನೂ ಪತ್ರಗಳು ಇಟ್ಕೊಂಡಿರ್ತಾರೆ, ಹೌದು ಅವ್ರ ಲೆಟರ್ಗಳನ್ನ ಮಿಸ್ ಮಾಡಲ್ಲ. ಹೌದು. ಸೊ ಅದೊಂದು ನಾನು ಅಬ್ಸರ್ವ್ ಮಾಡಿರೋದು. ಅಂದ್ರೆ ಎಷ್ಟು ಅದಕ್ಕೆ ವ್ಯಾಲ್ಯೂ ಇರ್ತಿತ್ತಪ್ಪ ಅವಾಗ. ಒಂದು ಲೆಟರ್ ಬರೆದ್ರು, ಅದ್ರಲ್ಲಿ ಎಷ್ಟು ಎಮೋಷನ್ ಆಗ್ತಿದ್ರು, ಅದಕ್ಕೆ ಎಷ್ಟೋ ದಿನಗಳು ಕಾಯ್ತಾ ಇದ್ರು, ಹೆಂಗಿರ್ತಿತ್ತಲ್ಲ ಅವಾಗೆಲ್ಲ ಅಂತ ಅನ್ಸುತ್ತೆ. ತೀರ್ಥರೂಪ ತಂದೆಯವ್ರಿಗೆ ಅಂದ ತಕ್ಷಣನೇ ತುಂಬಾ ಎಮೋಷನಲ್ ಆಗಿ ತಂದೆಗೆ, ಅಂದ್ರೆ ಯೂಶಲಿ ಎಲ್ಲಾ ಮಕ್ಳಿಗೂ ತಂದೆನೇ ಮೊದಲನೇ ಹೀರೋ. ಹೌದು. ಅಂಡ್ ತುಂಬಾ ವಿಷಯಕ್ಕೆ ಅದು ತಕ್ಷಣ ಅಂದ್ರೆ ಈ ಏಜಿಗೆ ಬಂದ್ಮೇಲೆ, ಒಂದ್ ಏಜಿಗೆ ಬಂದ್ಮೇಲೆ ಅಂತೂ ಆ ಕನೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಅದ್ರ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಫೈಟ್ ಮಾಡಿರ್ತೀವಿ, ಅವ್ರನ್ನ ಬೈದಿರ್ತೀವಿ, ಅವ್ರು ನಮ್ಮನ್ನ ಎಲ್ಲದಕ್ಕೂ ಸಿಟ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ಈ ಒಂದು ಹಂತ ಬಂದ್ಮೇಲೆ ಅವ್ರು ಸರಿ ಅಲ್ವಾ ಅಂತ ಅನ್ಸಕ್ ಶುರುವಾಗುತ್ತೆ. ಅನ್ಸಕ್ ಶುರುವಾದಾಗ ಅವ್ರ ಜೊತೆಗಿದ್ರೆ ಬಹಳ ಚೆನ್ನಾಗಿರುತ್ತೆ. ಸೊ ಆ ಒಂದು ವಿಚಾರಕ್ಕೆ ನಿಮ್ಮ ಒಂದು ಕೆರಿಯರ್ ಇವತ್ತು ಇಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ನಿಮ್ಮ ಒಂದು ಅಪ್ಪನ ನೆನ್ಸ್ಕೊಳ್ಳೋ ತರದಾದ್ರೆ ಅವರು ಹೇಗೆ ನಿಮ್ಮ ಜೀವನದಲ್ಲಿ, ಅವರ ರೋಲ್ ಹೇಗೆ ಇಲ್ಲಿವರೆಗೂ? ನಮ್ಮ ತಂದೆ 2023 ತೀರೋದ್ರು. ಸೊ ಅಂದ್ರೆ ನನಗೂ ಅಂದ್ರೆ ಅವರು KMF ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಆಕ್ಚುಲಿ ಎಕ್ಸ್ಟೆನ್ಷನ್ ಆಫೀಸರ್ ಆಗ್ಬಿಟ್ಟು. ಅವ್ರು ಹೇಗೆ ಅಂತಂದ್ರೆ, ಅವರು ಮೂಲತಃ ಚಾಮರಾಜನಗರದವರು, ಮಲಿಯೂರು ಅಂತ ಊರು. ಅಲ್ಲಿ ಒಂದು ಗ್ರಾಮೀಣದಿಂದ ಬಂದು ಒಂದು ಓದ್ಕೊಂಡು, ಅವರು ಊರಲ್ಲೇ ಸ್ವಲ್ಪ ಓದಿದ್ದೆ ಇವರು, ಓದ್ಕೊಂಡು ಒಂದು ಗೌರ್ಮೆಂಟ್ ಕೆಲಸ ತಗೊಂಡು ಅವ್ರ ಬದುಕನ್ನ ಒಂದು ಮೈಸೂರು ಅಂತ ಊರಲ್ಲಿ ಕಟ್ಕೊಂಡು ಅಲ್ಲೊಂದು ಸ್ವಂತ ಮನೆ ಕಟ್ಟಿ, ಆ ಥರ ಒಂಥರ ಒಂದು ತುಂಬಾ ಕೆಳಗಡೆ ಮಟ್ಟದಿಂದನೇ ಬಂದು ಬೆಳೆದವ್ರು ಅವರು. ಬೇಸಿಕ್ಲಿ ನಮ್ಮಪ್ಪ ಒಂದು ಸ್ವಲ್ಪ ಇಂಟ್ರೋವರ್ಟ್ ಪರ್ಸನ್. ಯಾವತ್ತೂ ನನಗೆ ನನ್ನೊಂಥರ ತುಂಬ ಪ್ಯಾಂಪರ್ಡ್ ಮಾಡಿಕೊಂಡು ಆ ಥರ ಇದ್ದು ಏನೂ ಇರಲಿಲ್ಲ. ಅಥವಾ ತುಂಬ ಜೊತೆಗೆ ನಾನು ಇದೀನಿ ಅನ್ನೋ ಥರನೂ, ಅಥವಾ ಒಂಥರ ನೀನು ನನ್ನ ಮಗ ಕಣೋ, ಅಥವಾ ಕೆಲವ್ರು ಇರ್ತಾರಲ್ಲ ಈಗ ಅಪ್ಪ ಹಾಕಿದ ಆಲದ ಮರ ಅನ್ನೋ ಥರದಲ್ಲಿ, ನೀನು ನನ್ನ ಮಗ, ನೀನು ಹಂಗಿರ್ಬೇಕು, ನೀನು ಹಿಂಗಿರ್ಬೇಕು ಅಂದ್ಬಿಟ್ಟು ಅದೊಂದು ಆ ಥರ ಯಾವುದೇ ಥರ ಓವರ್ ಕಾನ್ಫಿಡೆನ್ಸು ತೋರಿಸ್ದೆ ಆ ಥರ ಬೆಳೆಸಿದವ್ರು. ಇವತ್ತು ನಾನು ನನ್ನ ಸಂಪಾದನೆ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ನಾಳೆ ನೀನು ಹಿಂಗೆ ದುಡ್ದ್ಬಿಟ್ಟು ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದವ್ರು ಯಾವತ್ತೂ. ಸೊ ಯಾವುದೇ ಥರ ಇನ್ವಾಲ್ವ್ಮೆಂಟ್ ಅಂತ ಇರ್ತಿರ್ಲಿಲ್ಲ ನಮ್ಮ ಅಪ್ಪಂದು. ಅಂದರೆ ಕಾಲೇಜ್ ಟೈಮಲ್ಲಿ ಅದು ಇದರಲ್ಲಿ ನೀನು ಹೆಂಗೆ ಓದಬೇಕು ಅಂದ್ಕೊಂಡು ಅದು ಮಾಡು ಅನ್ನೋರು. ಅಂದರೆ ಇದೇ ಮಾಡು ಅದೇ ಮಾಡು ಅಂತ ಯಾವತ್ತೂ ಹೇಳ್ತಿದ್ದವರಲ್ಲ. ಸೊ ಆ ಟೈಮಲ್ಲಿ ಇರ್ಬೇಕಾದ್ರೆ, ನಾನು ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಆ್ಯಕ್ಚುಲಿ ಪ್ಯಾರಲಿಸಿಸ್ ಆಯಿತು. ಸೊ ಅವ್ರಿಗೆ ಸ್ಟ್ರೋಕ್ ಆಗಿ, ಅಂದರೆ ಆಫೀಸ್ ಮೀಟಿಂಗ್ ಇತ್ತು. ಸೊ ಆಫೀಸ್ ಮೀಟಿಂಗ್ ಹೋಗ್ಬೇಕಾದ್ರೆ ಅವ್ರಿಗೆ BP ಟ್ಯಾಬ್ಲೆಟ್ಸ್ ತೊಗೊಂಡಿರಲಿಲ್ಲ. ಸೊ ತಗೊಳ್ಳಿದ್ದಾಗ ಮೀಟಿಂಗಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿ ಇದು ಬ್ರೈನ್ ಹೆಮರೇಜ್ ಅಂತ ಆಯಿತು. ಸೊ ಅವ್ರು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗೋದ್ರು 1.5 year. ಸೊ ಆ ಟೈಮಲ್ಲಿ ನಾನು ಈಗ ನೀವು ಕೇಳ್ದಂಗೆ ನನಗೆ ಆ ಟೈಮ್ ನಾನು ಹೇಳಿದ್ನಲ್ಲ, ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಂಗೆ ಆ ಇನ್ವಾಲ್ವ್ಮೆಂಟ್ ಇರಲಿಲ್ಲ, ಅವ್ರ ಜೊತೆ ಅಷ್ಟು ಕ್ಲೋಸ್ ಇರಲಿಲ್ಲ ಅಂತ. ಬಟ್ ಆ ಇನ್ಸಿಡೆಂಟ್ ಆದಮೇಲೆ ನಾನು ಅವ್ರ ಜೊತೆ ಫುಲ್ ಟೈಮ್ ಕಳಿಯೋ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು. ಒಂಥರ ಲಿಟ್ರಲಿ ನನಗೆ ಅವರೇ ಒಂದು ಮಗು ಥರ ಆಗೋಗಿದ್ರು, ನನ್ನ ಮಗ ಅಂತಾನೆ ಆಗ್ಬಿಟ್ಟಿದ್ರು ಅವರು. ಯಾಕೆಂದರೆ ಆಲ್ಮೋಸ್ಟ್ ಅವ್ರು ಅಷ್ಟುದ್ದ ಆಲ್ರೆಡಿ ಇದ್ರೂ ಒಂಥರ ಬೆಡ್ ರಿಡನ್ ಆಗಿ, ಅವ್ರಿಗೆ ಲಿಟ್ರಲಿ ನೀವು ಒಂದು ಹುಟ್ಟಿದ ಮಗುನ ಹೇಗೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕಿತ್ತು. ಡೈಪರಿಂದ ಚೇಂಜ್ ಮಾಡೋದ್ರಿಂದ ಹಿಡಿದು ಶೇವಿಂಗ್ ಮಾಡೋದ್ರಿಂದ ಎಲ್ಲ ಬೆಡ್ ಮೇಲೆ, ಊಟ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಬೆಡ್ ಮೇಲೆ. ಯಾಕೆಂದರೆ ಪ್ಯಾರಲಿಸಿಸ್ ಆದಮೇಲೆ ಅವ್ರಿಗೆ ಕಂಪ್ಲೀಟ್ ಒನ್ ಸೈಡ್ ವರ್ಕೇ ಆಗಲ್ಲ. ಸೊ ಆ ಒಂದು ಸಿಚುವೇಶನಿಂದ ಹಿಡಿದು ಅವ್ರನ್ನ ಮತ್ತೆ ಒಂದು ಹಂತಕ್ಕೆ ತೊಗೊಂಬರೋಷ್ಟು ತುಂಬ ಕಷ್ಟ ಬಿತ್ತು ಮನೆಯವರೆಲ್ಲ. ಮತ್ತೆ ಅವ್ರನ್ನ ವಾಕಿಂಗ್ ಥರ ಮಾಡಿಸಿ, ಅವ್ರ ಸ್ವಂತ ಕೆಲಸ ಅಟ್ಲೀಸ್ಟ್ ಒಂದು ಬಾತ್ರೂಮ್ಗೆ ಹೋಗಿ ಬರೋ ಥರ ಆಗಬೇಕು ಅನ್ನೋದು ನಮ್ದು ಇಂಟೆನ್ಷನ್ ಇತ್ತು. ಸೊ ಆ ಒಂದು ಇರ್ಬೇಕಾದ್ರೆ ಆ 1.5 year ನನಗೆ, ಅಂದರೆ ನಾನು ಏನು ಕಳ್ಕೊಂಡಿದ್ನೋ ಅವ್ರ ಜೊತೆ ಇದ್ದ ಕ್ಲೋಸ್ನೆಸ್ಸು ಇದನ್ನೆಲ್ಲ ಅವಾಗಷ್ಟೇ ನನಗೆ, ನಾನೊಂದು 18 ಇದ್ದ ಏಜು, 18-19 ಅವಾಗಷ್ಟೇ ಫ್ರೆಂಡ್ಲಿ ಆಗಿ ಬಂದಿದ್ರು ನನಗೆ. ಆ ಟೈಮಲ್ಲೇ ಹಿಂಗೆ ಆಗೋದಾಗ ನಾನು ಅದನ್ನು ತುಂಬ ಮಿಸ್ ಮಾಡ್ಕೊಂಡೆ. ಅಂದರೆ ನಮಗೊಂದು ಏಜಿಗೆ ಬಂದಾಗ ನಿಜವಾಗ್ಲೂ ಅಪ್ಪ ಅನ್ಸ್ಕೊಂಡವರು ಸಪೋರ್ಟಾಗಿ ನೀನು ಹೆಗ್ಲ ಮೇಲೆ ಕೈ ಹಾಕಿ, ನೀನು ಲೈಫಲ್ಲಿ ಹಿಂಗೆ ಮಾಡು, ನಾನು ಸಪೋರ್ಟಿವ್ ಆಗಿರ್ತೀನಿ, ಅದು ಮಾಡಿ ಇದು ಮಾಡಿ ಗೈಡ್ ಮಾಡೋಕೆ ಒಬ್ರು ಬೇಕಲೇಬೇಕು. ಸೊ ಆ ಥರ ಒಂದು ಗೈಡ್ಲೈನ್ಸ್ನ ನಾನು ಮಿಸ್ ಮಾಡ್ಕೊಂಡೆ ಅಂತ ನಂಗೆ ಇವಾಗ ತುಂಬ ಅನಿಸುತ್ತೆ. ಬಟ್ ಸ್ಟಿಲ್ ಅವ್ರಿಗೆ ಆಗಿದ್ದ ಇನ್ಸಿಡೆಂಟಿಂದ ನನಗೆ, ಈಗ ನಾನು ಹೇಳ್ದಂಗೆ ಮೋಸ್ಟ್ಲಿ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬರೋಕ್ಕೂ ಅದೇ ಕಾರಣ ಆಯಿತು ಏನೋ ಒಂಥರ. ನನಗೆ
ನಮ್ಮ ಅಪ್ಪನ ಅದೆಲ್ಲ ಇನ್ಸಿಡೆಂಟ್ ನಡೀತಿರ್ಬೇಕಾದ್ರೆ ಅವ್ರ ಕೊಲೀಗ್ಸ್ ಎಲ್ಲ ಬಂದು ಹೇಳ್ತಿದ್ರು, ವರ್ಕಾಲಿಕ್ ಇದ್ರು ಇವರು, ತುಂಬ ಪಂಚುಲಾಗಿ ವರ್ಕ್ ಮಾಡ್ತಾ ಇದ್ರು. ನಂಗೆ ಅದೆಲ್ಲ ಅನಿಸ್ತಿತ್ತು, ಅಂದರೆ ಏನು ಇಷ್ಟು ಲೈಫ್ ತುಂಬ ಶಾರ್ಟು, ಇಲ್ಲೇನಾದ್ರು ಮಾಡ್ಬಿಟ್ಟು ಹೋಗ್ಬೇಕು, ಹಿಂಗಿದ್ದವ್ರನ್ನ ಈಗ ನೆನ್ನೆ ಇದ್ದವರು ನಾಳೆ ಹಿಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ. ಅದು ನಂಗೆ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ವೀಕೆಂಡ್ ವಿತ್ ರಮೇಶ್ ಅನ್ನೋದೆಲ್ಲ ಪ್ರೋಗ್ರಾಮ್ ನೋಡಿದಾಗ ನಂಗೆ ಅದು ತುಂಬ ಇನ್ಸ್ಪೈರ್ ಆಯಿತು. ಎಸ್ಪೆಷಲಿ ನೀವು ಹೇಳ್ದಂಗೆ ಯಶ್ ಅವ್ರದ್ದೆಲ್ಲ ನೋಡಿದಾಗ ನಂಗೆ ಇನ್ಸ್ಪೈರ್ ಆಗಿದೆ. ಅಂದರೆ ಓಕೆ, ಏನಾದ್ರು ಮಾಡ್ಬೇಕು ಗುರು, ಏನಾದ್ರು ಆ್ಯಕ್ಟಿಂಗ್ ಯಾರು ಮಾಡಬೇಕು, ಏನೋ ಒಂದು ಹೆಸರು ಮಾಡಬೇಕು, ಒಂದು ಅಪ್ಪ ಅಮ್ಮಂಗೆ ಒಂದು ಹೆಸರು ಗೌರವ ತಂದ್ಕೊಡ್ಬೇಕು ಅನ್ನೋದು ಅಲ್ಲಿಂದ ಶುರು ಆಯಿತು. ಸೊ ಅದಕ್ಕೂ ನಮ್ಮಪ್ಪ ಯಾವತ್ತು ಅಂದರೆ ಬೇಡ, ಇಲ್ಲ ನೀನು ಕೆಲ್ಸಕ್ಕೆ ಸೇರ್ಕೋ ಅಂದರೆ, ಆ ಸಿಚುವೇಶನ್ ಹೆಂಗಿತ್ತು ಅಂತಂದರೆ, ಅಪ್ಪಂಗೆ ಹಿಂಗಾದಾಗ ಮನೇಲಿ ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ. ಪ್ರತಿಯೊಂದು ನೀವು ಒಂದು ದಿನಸಿಂದ ಹಿಡಿದು ಪ್ರತಿಯೊಂದು ಏನಾದ್ರು ಎಲೆಕ್ಟ್ರಿಕ್ ಬಿಲ್ ಏನು ಕಟ್ಟಬೇಕಾದ್ರೂ ನಾನೇ ಹೋಗ್ಬೇಕಾಗುತ್ತೆ. ಅದೊಂಥರ ಆ ಟೀನೇಜಲ್ಲಿ ಎಲ್ಲ ಥರ ಜವಾಬ್ದಾರಿ ತಗೊಳ್ಳೋದು ಒಂಥರ ಕಷ್ಟ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೊತ್ತೂ ಇರಲ್ಲ. ಸೊ ಆ ಜವಾಬ್ದಾರಿಗಳ ನಡುವೆ ಅಪ್ಪನ ನೋಡ್ಕೊಳ್ಳೋದು, ನನ್ನ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದು ಅದೊಂಥರ ಎಲ್ಲ ಚಾಲೆಂಜಿಂಗ್ ಆಗಿತ್ತು ನನಗೆ. ಬಟ್ ಒಂದು ನಾನು ಏನು ಬ್ಲೆಸ್ಡ್ ಅಂತಂದರೆ, ನಮ್ಮ ಅಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ಯಾವುದನ್ನು ತಡೀದಿಲ್ಲ ನನ್ನ, ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ, ಇಂಜಿನಿಯರೇ ಮಾಡಬೇಕು ಯಾವತ್ತೂ ಹೇಳಿರಲಿಲ್ಲ. ನಾನು ಮಾಡಿದ್ರಲ್ಲೇ ಖುಷಿ ಪಟ್ಟರು. ಸೊ ಇನ್ ದಟ್ ವೇ ನನಗೂ ನಾನು ಅನ್ಕೊಂಡಿದ್ದು ಹಂಗೆ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಂಗೆ ಆಗಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಸೂಪರ್. ಆಗ್ಲೇ ಹೇಳಿದ್ರಲ್ಲ, ತುಂಬಾ ಲೋ ಕ್ಲಾಸಿಂದ ಬಂದ್ರೆ ಅಥವಾ ಮಿಡಲ್ ಕ್ಲಾಸ್ ಬಂದಾಗ ಅಪ್ಪ ಏನ್ ಗೊತ್ತಿರುತ್ತೆ ಮಕ್ಳಿಗೆ, ಅಂದ್ರೆ ಅವ್ರ ಸ್ಟ್ರಗಲ್ನು ಗೊತ್ತಿರುತ್ತೆ. ಸೊ ಹಾಗಾಗಿನೇ ಬದುಕನ್ನ ತುಂಬಾ ಅಚ್ಚುಕಟ್ಟಾಗಿ ಕಟ್ಕೋತಾರೆ. ಎಸ್ಪೆಷಲಿ ನಾನು ಈ ಒಂದು ವಿಷಯಕ್ಕೆ ಅದನ್ನೇ ಹೇಳಿದೆ, 80s ಮತ್ತೆ 90s ಕಿಡ್ಸ್ಗೆ ಅದು ಅದನ್ನ ಹೇಳಿದ್ ತುಂಬಾ ಎಥಿಕಲಿ ಬದುಕ್ತೀವಿ ನಾವು. ಹೌದು. ಮತ್ತೆ ತುಂಬಾ ಎಮೋಷನಲಿ ಅಟ್ಯಾಚ್ ಆಗಿರ್ತೀವಿ. ಕರೆಕ್ಟ್. ಸೊ ಇತ್ತೀಚೆಗೆ ಬರ್ತಿರೋಂಥ ಜನರೇಷನ್ಗೆ ಅದಿನ್ನೂ ಅಂದ್ರೆ ಗೊತ್ತಿಲ್ಲ ಪಾಪ, ಅದು ಸ್ಪೀಡ್ ಜಾಸ್ತಿ ಇದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಅಂದ್ರೆ ತೀರ್ಥರೂಪ ತಂದೆಯವರಿಗೆ ಕಥೆನ ಕೇಳುವಷ್ಟೊತ್ತಿಗೆ ಅಪ್ಪ ಇರ್ಲಿಲ್ಲ. ಇಲ್ಲ, ಅಂದರೆ 23ಯಲ್ಲಿ ಎಕ್ಸ್ಪೈರ್ ಆಗಿದ್ದು. ನನಗೆ 23 ಎಂಡಲ್ಲಿ ಇವ್ರಿಗೆ ಪರಿಚಯ ಆಗಿದ್ದು. ಸೊ ಆಗ ಅಪ್ಪ ಇರಲಿಲ್ಲ. ಬಟ್ ನನ್ಗದೇ ಒಂದು ಏನು ಅಂದರೆ, ಒಂದು ಸಮಾಧಾನ ಇರೋದೇನು ಅಂತಂತಂದರೆ, ನನಗೆ 2022ರಲ್ಲಿ ಒಂದು ಅವಾರ್ಡ್ ಬಂತು, ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ ಇನ್ ಮೇಲ್ ಅಂತ, ಹೀರೋ ಕ್ಯಾಟಗರಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ ಅಂತ ಒಂದು ಅವಾರ್ಡ್ ಬಂತು. ಅದನ್ನ ಸ್ಟಾರ್ಮಾದವ್ರು ನನಗೆ 22ಅಲ್ಲಿ ಅವಾರ್ಡ್ ಫಂಕ್ಷನ್ ಕೊಟ್ಟರು. ಸೊ ನನ್ಗೆ ಆ ಅವಾರ್ಡ್ ಫಂಕ್ಷನ್ಗೆ ಕೊಡ್ಬೇಕಾದ್ರೆ ನಮ್ಮ ಬಗ್ಗೆ VT ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಹೈದರಾಬಾದಿಂದ VT ಟೀಮ್ನ ನಮ್ಮ ಮೈಸೂರಿಗೆ ಕಳಿಸಿದ್ರು. ಮೈಸೂರಿಗೆ ಕಳಿಸಿದಾಗ ನಮ್ಮ ಫ್ಯಾಮಿಲಿ ಎಲ್ಲ ನೋಡಿದಾಗ, ನಾನು ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಪರಿಸ್ಥಿತಿ ನೋಡಿದ್ರು. ಅಂದ್ರೆ ನಾನು ಎಲ್ಲ ನೋಡ್ಕೋತಾ ಇದ್ದೆ, ಅವ್ರು ಶೇವಿಂಗ್ ಮಾಡೋದ್ರಿಂದ ಹಿಡಿದು ಹಾಸ್ಪಿಟ್ಲ್ ಕರ್ಕೊಳೋದಾಗ್ಲಿ, ಅವ್ರ ಡೈಲಿ ರೊಟೀನ್ ಏನೇನಾಗಿರ್ತಿತ್ತೋ ಅದೆಲ್ಲ ನೋಡ್ಕೊಳ್ಳೋ ತರ ಇತ್ತು ನನ್ನ ಸಿಚುವೇಶನ್ ಅಲ್ಲಿ. ಅದೆಲ್ಲ ನೋಡ್ಬಿಟ್ಟು ಅದೆಲ್ಲ VT ಎಲ್ಲ ಮಾಡಿದ್ರು. ಅದನ್ನ ಚಾನೆಲ್ ಅವ್ರು ನೋಡ್ಬಿಟ್ಟು ಅವ್ರನ್ನೂ ಕರ್ಸ್ಕೊಳ್ಳಿ ಅವಾರ್ಡ್ ಫಂಕ್ಷನ್ಗೆ, ಅವ್ರನ್ನೂ ಇದು ಮಾಡಿ ಅಂತ. ಸರ್ ನನ್ಗೆ ಅವರು 9 ವರ್ಷ ಆಯ್ತು ಮನೆ ಬಿಟ್ಟೆ ಹೋಗಿಲ್ಲ ಅವರು. ಸರ್ ಹೋದ್ರೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ತೀನಿ, ಯಾಕೆಂದ್ರೆ ಸ್ಟಿಕ್ ಹಿಡ್ಕೊಂಡು ಮಾತ್ರ ನಡೆಯಕ್ಕಾಗದು ಮನೇಲಿ ಅವ್ರು. ಸೊ ಆ ಸಿಚುವೇಶನ್ ಇರ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅಂದ್ರೆ ಫ್ಲೈಟ್ ಎಲ್ಲ ತುಂಬಾ ಕಷ್ಟ ಅಂತ ಹೇಳಿದೆ. ಇಲ್ಲ ಇದು ತುಂಬಾ ಇನ್ಸ್ಪೈರಿಂಗ್ ಆಗಿದೆ, ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನಿಮ್ ತಂದೆ ಸಿಚುವೇಶನ್ ಹಿಂಗಿತ್ತು ಅಂತ, ಕರ್ಕೊಂಡ್ ಬನ್ನಿ ಅವರು ಖುಷಿ ಪಡ್ತಾರೆ ಅವಾರ್ಡ್ನ ಅಂತಂದಾಗ ನಾನು ನಮ್ಮ ತಂದೆಗೆ ಹೇಳ್ದೆ, ಈ ತರ ಕರೀತಿದ್ದಾರೆ ನಿಮ್ಗೆ ಹೈದರಾಬಾದ್ಗೆ ಅಂತ. ಹಂಗ ಹೇಳಿದ ತಕ್ಷಣ ನಮ್ ಡ್ಯಾಡಿ ಫುಲ್ ಎಕ್ಸೈಟ್ ಆಗ್ಬಿಟ್ರು, ಫುಲ್ ಖುಷಿ ಪಟ್ಬಿಟ್ರು. ನಾ ಖಂಡಿತ ಬರ್ತೀನಿ, ನನ್ ಕರ್ಕೊಂಡೋಗು ಹಂಗೆ ಹಂಗೆ ಅಂತಂದ್ರು. ನಾನು ಹೆಂಗ್ ಕರ್ಕೊಂಡು ಹೋಗೋದು ಫ್ಲೈಟ್ ಅಲ್ಲಿ ಅಂತಂದ್ರೆ ಕಷ್ಟ ಆಗುತ್ತಲ್ಲ ಹಂಗೆ ಹಂಗೆ ಅಂತ. ಅದ್ರೆ ನಾನು ಕಂಟಿನ್ಯೂಸ್ ಶೂಟ್ ಅಲ್ಲಿ ಇದ್ದಾಗ ಹೈದರಾಬಾದಲ್ಲಿ, ಇಲ್ಲ ನಮ್ಮಮ್ಮನು ಇಲ್ಲ ಅವ್ರು ಖುಷಿ ಪಡ್ತಾರೆ ಅಂತ ಹೋಗೋಣ ಬರ್ತೀವಿ ಅಂತಂದ್ರು. ಸೊ ಅವ್ರಿಗೆ ಅದು ಫಸ್ಟ್ ಫ್ಲೈಟ್. ಸೊ ಅದೊಂಥರ ನಮ್ಮ ಅಪ್ಪಂಗೆ ಏನೋ ತುಂಬಾ ಖುಷಿಯಿಂದ ಫಸ್ಟ್ ಫ್ಲೈಟ್ ಎಲ್ಲ ಅವರೇ ಖರ್ಚು ಮಾಡಿರ್ತಾರಲ್ವಾ ಎಲ್ಲ. ಆಮೇಲೆ ಒಂಥರ ಫಸ್ಟ್ ಫ್ಲೈಟ್ ಹಿಂಗ್ ಕರ್ಕೊಂಡು ಹೋಗ್ತಿರೋದು ಒಂಥರ ಅದೊಂದು ಅವ್ರಿಗೆ ಗೌರವ ಅನಿಸ್ತು ಅವ್ರಿಗೆ. ಸೊ ಖುಷಿಯಿಂದ ಬಂದ್ರು. ಸೊ ಎಲ್ಲರ ಮುಂದೆನೂ ಅವಾರ್ಡ್ ಕೊಟ್ರು. ಅಲ್ಲಿ ಅವ್ರನ್ನ ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಒಂದು ಅವಾರ್ಡ್ ಕೊಟ್ರು ನಂಗೆ. ಆಗ ಆಂಕರ್ ಸುಮಾ ಅಂತ ಇದ್ದಾರೆ, ಗೊತ್ತಿರುತ್ತೆ, ಅವ್ರು ತುಂಬಾ ಫೇಮಸ್ ಅಲ್ಲಿ. ಸೊ ಸುಮಾ ಅವರು ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರು, ಮುಖೇಶ್ ನೀನು ಎಷ್ಟು ಸಿನಿಮಾ ಮಾಡಿದ್ರು, ಎಷ್ಟು ಸೀರಿಯಲ್ ಮಾಡಿದ್ರು, ಮೋಸ್ಟ್ಲಿ ಈ ಮೂಮೆಂಟ್ ನಿಂಗೆ ಮತ್ತೆ ಸಿಗಲ್ವೇನೋ, ಇಲ್ಲಿ ನೀನು ಸಾಧಿಸ್ದಂಗೆ ಅಂತ ಹೇಳ್ಬಿಟ್ಟು ಅವಾರ್ಡ್ನ ನನಗೆ ಕೊಟ್ರು. ನಂಗೆ ಅದು ಹಂಗೆ ಉಳ್ಕೋತದ ನನ್ನ ಮನಸ್ಸಲ್ಲಿ. ಅವ್ರನ್ನ ಕೂರಿಸ್ಬಿಟ್ಟು ಅವಾರ್ಡ್ ಇಸ್ಕೊಂಡಿದ್ದು ಅಂದ್ರೆ, ಅವ್ರು ಇದ್ದಾಗ ನಾನೇನೋ ಒಂದು ಚಿಕ್ಕದಾಗ ಒಂದು ಸಾಧನೆ ಮಾಡೋಣ ಅಥವಾ ಏನೋ ಒಂದು ಅವ್ರ ಮುಂದೆ ಒಂದು ಗೌರವ ತರ ಕೆಲಸ ಮಾಡಿದೆ ಅನ್ನೋದು ಒಂದು ಖುಷಿ ನನಗೆ, ಅದೊಂದು ಸಮಾಧಾನ ಆಯ್ತು. ಬಟ್ ಇವಾಗ ನೀವು ಕೇಳ್ದಂಗೆ ಅದು ಮಿಸ್ ಮಾಡ್ಕೋತೀನಿ. ಅಂದ್ರೆ ತೀರ್ಥರೂಪ ತಂದೆಯವ್ರಿಗೆ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿ ಇನ್ನೆಷ್ಟು ಖುಷಿ ಪಡ್ತಿದ್ರೇನೋ. ಅಂದ್ರೆ ಅವ್ರ ಹಿನ್ನೆಲೆ, ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ, ಅವ್ರು ಬೆಳೆದಿರೋ ವಾತಾವರಣದಲ್ಲಿ ಸಿನಿಮಾ ಇಂಡಸ್ಟ್ರಿ ಬಿಡಿ ಯಾವುದೇ ತರ ಒಂದು
ರಾಜಕೀಯದವರು ಇಲ್ಲ, ಯಾವುದೇ ತರ ಒಂಥರ ತುಂಬಾ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡೋರು ಯಾರು ಇಲ್ಲ. ಸೊ ಇನ್ ಸಿನಿಮಾ ನನ್ನ ಮಗ ಬಂದಿದ್ದಾನೆ ಅಂತಂದ್ರೆ ತುಂಬಾ ಖುಷಿ ಪಟ್ಟಿರೋರೇನು. ಸೊ ಅದೊಂದು ಮಿಸ್ ಮಾಡ್ಕೋತೀನಿ, ಬಟ್ ಅವ್ರ ಆ ಬ್ಲೆಸ್ಸಿಂಗ್ಸ್ ಇರುತ್ತೆ. ಅಂಡ್ ಈ ನಮ್ಮ ಟೈಟಲ್ ಅಲ್ಲಿ ತೀರ್ಥರೂಪ ತಂದೆಯವರಿಗೆ ಅಂತ ಇರೋದ್ರಿಂದ ನಾನು ಅವರಿಗೆ ಅರ್ಪಣೆ ಮಾಡ್ತಾ ಇದೀನಿ ಅನ್ನೋ ಫೀಲ್ ಅಲ್ಲಿ ಇದ್ದೀನಿ.